ಆರಾಧನೆಗೆ ಸ್ಥಳ ಉಂಟಾ ಅಂಥೇಳಿ ನಾವು ಆಲೋಚನೆ ಮಾಡುವಾಗ ಇವತ್ತು ಸಮಾಜದಲ್ಲಿರ್ತಕ್ಕಂಥ ಅನೇಕ ಕ್ರೈಸ್ತರು ಆರಾಧನೆಗಳಿಗೆ ಸ್ಥಳಗಳನ್ನು ಏರ್ಪಾಟು ಮಾಡಿಕೊಂಡು ಇಲ್ಲೇ ಆರಾಧನೆ ಮಾಡಬೇಕು, ಇಲ್ಲೇ ದೇವ್ರನ್ನ ಸ್ತುತಿಸಬೇಕು, ಇಲ್ಲೇ ದೇವ್ರನ್ನ ಮಹಿಮೆಪಡಿಸಬೇಕು, ಇದು ಬಿಟ್ಟು ಬೇರೆ ಎಲ್ಲಿ ಮಾಡಿದರೂ ಕೂಡ ನೀವು ಪಾಪ ಮಾಡಿದವರಾಗುತ್ತೀರಿ ಅನ್ನೋಂಥ ಭಾವನೆಗಳಿಂದ ವಾಕ್ಯಗಳನ್ನು ಹಂಚಿಕೊಡುವಂಥ ಕ್ರೈಸ್ತರು ಇವತ್ತಿನ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಯಾಕಂದರೆ ಆರಾಧನೆ ಮಾಡತಕ್ಕಂಥದ್ದು ಒಂದು ಪ್ರತ್ಯೇಕವಾದಂಥ ಸ್ಥಳವನ್ನು ಆರಿಸಿಕೊಂಡು, ಅಂದರೆ ಸಭೆಗಳ ಮಂದಿರಗಳ ರೂಪದಲ್ಲಿ ಇವತ್ತು ಮನೆಗಳಲ್ಲಾಗಿರ್ಬೋದು, ದೊಡ್ಡ ದೊಡ್ಡ ಆಲಯಗಳನ್ನು ಕಟ್ಟಿಕೊಂಡು ಈ ಆಲಯದಲ್ಲಿ ಆರಾಧನೆ ಮಾಡಬೇಕು, ಈ ಆಲಯದಲ್ಲಿ ಆರಾಧನೆ ಮಾಡಿದರೆ ಮಾತ್ರ ನಾವು ಪರಲೋಕ ಸೇರ್ತೀವಿ, ಸಭೆಗಳಲ್ಲಿ ಆರಾಧನೆ ಮಾಡದಿದ್ದರೆ ನೀನು ಎಲ್ಲಿ ಬೇಕಾದರಲ್ಲಿ ಆರಾಧನೆ ಮಾಡಿದರೆ ನೀನು ಪರಲೋಕಕ್ಕೆ ಹೋಗಲ್ಲ ಅನ್ನೋಂಥ ಭಾವನೆಗಳಿಂದ ಇವತ್ತು ಅನೇಕರು ದುರ್ಬೋಧನೆಗಳನ್ನು ಮಾಡುವಂಥವರನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ನಿಜವಾಗಲೂ ಈ ಆರಾಧನೆಗೆ ಒಂದು ಪ್ರತ್ಯೇಕವಾದಂಥ ಸ್ಥಳ ಬೇಕಾಗಿದೆನಾ ಪ್ರಿಯರೇ? ನಾವು ಬೈಬಲನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಬೇಕು. ಬೈಬಲನ್ನು ನಾವು ಪರಿಶೀಲನೆ ಮಾಡದೆ ಹೋದರೆ ಈ ಸಬ್ಜೆಕ್ಟ್ ನಮಗೆ ಅರ್ಥ ಆಗಲ್ಲ. ಯಾಕಂದರೆ ಕಾಲಗಳ ಸಮಯಗಳನ್ನು ದೇವರ ಸ್ವಾಧೀನದಲ್ಲಿಟ್ಟುಕೊಂಡು ಯಾವ ಕಾಲಕ್ಕೆ ಯಾವುದನ್ನು ಮಾಡಬೇಕು ಅನ್ನೋಂಥದ್ದು ಹೇಳಬೇಕಾದ್ರೆ ಅದು ದೇವರೇ ಹೇಳಬೇಕು ವಿನಃ ಅದು ನಮಗೆ ಇಷ್ಟ ಬಂದಂಗೆ ನಾವು ಹೇಳುವುದಕ್ಕೆ ಅಸಾಧ್ಯ ಪ್ರಿಯರೇ. ಒಂದು ವೇಳೆ ಅದು ನಾವು ಹೇಳಿದರೆ ಅದು ನಾವು ಸುಳ್ಳು ಬೋಧಕರಾಗುತ್ತೇವೆ ಪ್ರಿಯರೇ. ಅದಕ್ಕಾಗಿ ಕಾಲಕ್ಕೆ ತಕ್ಕಂಥ ರೀತಿಯಲ್ಲಿ ದೇವರು ಸ್ಥಳಗಳನ್ನು ಮಾರ್ಪಡಿಸಿಕೊಂಡು ಬಂದಿರುವುದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ವಿಮೋಚನೆ ಕಾಂಡ 3ನೇ ಅಧ್ಯಾಯ ಪ್ರಾರಂಭದ ವಚನದಿಂದ 5ನೇ ವಚನವರೆಗೆ ನಾವು ಓದಿಕೊಳ್ಳೋಣ ಪ್ರೀತಿಯುಳ್ಳಂಥ ದೇವರ ಮಕ್ಕಳೇ. ವಿಮೋಚನೆ ಕಾಂಡದಲ್ಲಿ ಮೋಶೆ ಕಾಲದಲ್ಲಿ ಮೋಶೆಗೆ ಮೊಟ್ಟ ಮೊದಲನೇದಾಗಿ ದೇವರು ದರ್ಶನ ಕೊಟ್ಟಂಥ ಹೊರೇಬ ಎಂಬ ದೇವರ ಬೆಟ್ಟದಲ್ಲಿ ಕಾಣಿಸಿಕೊಂಡು, ಅಂದರೆ ದೇವದೂತನ ಮುಖಾಂತರ ಮಾತಾಡಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಒಂದು ಪೊದೆ ಅಂದರೆ ಒಂದು ಚಿಕ್ಕ ಮರ, ಅಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ, ಬಟ್ ಆ ಮರ ಸುಟ್ಟು ಹೋಗ್ತಾ ಇಲ್ಲ. ಆ ಮರದ ಪೊದೆ ಸುಟ್ಟು ಹೋಗ್ತಾ ಇಲ್ಲ. ಯಾಕೆ ಸುಟ್ಟು ಹೋಗ್ತಾ ಇಲ್ಲ ಅಂತೇಳಿ ಮೋಶೆ ಆಲೋಚನೆ ಮಾಡಿ, ಸುಟ್ಟು ಹೋಗದೇ ಇರುವುದಕ್ಕೆ ಕಾರಣ ಏನಂತೇಳಿ ಅದರ ಹತ್ತಿರ ಹೋಗಿ ನೋಡೋಣ ಅಂತೇಳಿ ಅಂದ್ಕೊಂಡಾಗ ದೇವರು ಮೋಶೆಯನ್ನು ಕರೆದು ಹೇಳ್ತಾ ಇದ್ದಾನೆ, ಮೋಶೆ ನೀನು ಹತ್ತಿರ ಬರಬೇಡ, ನೀನು ನಿಂತಿರುವ ಸ್ಥಳ ಇದು ಪವಿತ್ರವಾದದ್ದು, ಪರಿಶುದ್ಧವಾದಂಥ ಸ್ಥಳ ಎಂಬುದಾಗಿ ನಾವು ಈ ವಚನ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. ಅಂದರೆ ಮನುಷ್ಯ ಅಲ್ಲಿ ದೇವರ ಬೆಟ್ಟ, ಹೊರೇಬ ಎಂಬ ದೇವರ ಬೆಟ್ಟ, ಅದನ್ನು ಪವಿತ್ರವಾದ ಸ್ಥಳವೆಂದು ದೇವರು ಎಣಿಕೆಯಲ್ಲಿ ತೆಗೆದುಕೊಂಡಿದ್ದಾನೆ ಪ್ರಿಯರೇ. ಅಂದರೆ ಅದು ಪರಿಶುದ್ಧವಾದಂಥ ಸ್ಥಳ, ಅದು ಪವಿತ್ರವಾದಂಥ ಸ್ಥಳ. ಆ ಸ್ಥಳದಲ್ಲಿ ನೀನು ಚಪ್ಪಲಿಗಳನ್ನು ಬಿಟ್ಟು ಅಲ್ಲಿ ನಿಂತ್ಕೋ ಅನ್ನಂಥ ಮಾತು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಭೂಮಿ ಎಲ್ಲವೂ ಕೂಡ ದೇವರ ಮಾತಿನಿಂದ ಉಂಟಾಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತುಂಟು. ಭೂಮಿ ಉಂಟಾಗಲಿ ಅಂದರೆ ಉಂಟಾಯಿತು. ಭೂಮಿ ಮೇಲಿರ್ತಕ್ಕಂಥ ಸಕಲ ಗಿಡಮರಗಳನ್ನು ಉಂಟಾಗಲಿ ಅಂತಂದರೆ ಉಂಟಾಯಿತು. ಈ ವಿಶ್ವವು ದೇವರ ಬಾಯಿ ಮಾತಿನಿಂದ ಉಂಟಾಗಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ದೇವರ ಬಾಯಿ ಮಾತಿನಿಂದ ಉಂಟಾಗಿರತಕ್ಕಂಥದ್ದು ಪ್ರತಿಯೊಂದದ್ದು ಕೂಡ ಪರಿಶುದ್ಧವಾದದ್ದೇ, ಪವಿತ್ರವಾದದ್ದೇ ಪ್ರಿಯರೇ. ಯಾಕಂದರೆ ಅದು ದೇವರು ಸೃಷ್ಟಿ ಮಾಡಿದ್ದು. ದೇವರು ಸೃಷ್ಟಿ ಮಾಡಿದ ಈ ಸೃಷ್ಟಿಯಲ್ಲಿ ಕೇವಲ ಒಂದು ಬೆಟ್ಟ, ಆ ಬೆಟ್ಟದಲ್ಲಿ ಒಂದು ಸ್ಥಳವನ್ನು ಪರಿಶುದ್ಧ ಸ್ಥಳ ಅಂತೇಳಿ ದೇವರು ಇಲ್ಲಿ ಮಾತಾಡುವುದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಆ ಬೆಟ್ಟದಲ್ಲಿ ಅಥವಾ ಆ ಬೆಟ್ಟ ಪರಿಶುದ್ಧವಾದದ್ದಾದರೆ ಮಿಕ್ಕಿದ್ದೆಲ್ಲ ಪರಿಶುದ್ಧ ಅಲ್ಲ ಏನು ಅಂತ ನನ್ನ ಪ್ರಶ್ನೆ. ಮಿಕ್ಕಿದ್ದೆಲ್ಲ ಕೂಡ ಪರಿಶುದ್ಧವಾದ ಸ್ಥಳ ಅಲ್ವಾ? ಆಲೋಚನೆ ಮಾಡಬೇಕಾಗಿದೆ. ಯಾಕಂದರೆ ಈ ಬೆಟ್ಟದಲ್ಲಿ ನೀನು ನಿಂತಿರುವ ಆ ಸ್ಥಳ ಪರಿಶುದ್ಧವಾದದ್ದು ಬಾ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದರೆ ಆತನು ಅಲ್ಲಿ ಒಂದು ಸ್ಥಳಕ್ಕೆ ಪ್ರಾಧಾನ್ಯತೆ ಕೊಡ್ತಾನ. ಅದು ಹೊರೇಬು ಬೆಟ್ಟ, ಅದು ದೇವರ ಬೆಟ್ಟ ಅಂತೇಳಿ ಬೈಬಲಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದಕ್ಕಾಗಿ ಆ ಬೆಟ್ಟಕ್ಕೆ ಯಾರು ಬರಕೂಡದು ಎಂಬುದಾಗಿ ಶಾಸನಗಳು ಕೂಡ ಈ ವಿಮೋಚನ ಕಾಂಡದಲ್ಲಿ, ಅರಣ್ಯಕಾಂಡದಲ್ಲಿ ಮತ್ತು ಧರ್ಮೋಪದೇಶ ಕಾಂಡದಲ್ಲಿ ನೀವು ನೋಡ್ಬೋದು ಪ್ರಿಯರೇ. ಯಾಕಂದರೆ ಈ ಬೆಟ್ಟಕ್ಕೆ ನೀವು ಯಾರು ಬರಕೂಡದು, ಈ ಬೆಟ್ಟಕ್ಕೂ ನಿಮ್ಮ ದನ ಕುರಿಗಳು ಬರಬಾರದು, ನೀವು ಯಾರು ಇದನ್ನು ಮುಟ್ಟಬಾರದು, ಯಾರು ಇದನ್ನು ಹತ್ತಬಾರದು. ಈ ಬೆಟ್ಟದ ಸುತ್ತಲೂ ಒಂದು
ಸಣ್ಣದಾದದ್ದು ಒಂದು ಗೆರೆಯನ್ನು ಹಾಕಬೇಕು. ಇದನ್ನು ಯಾರು ದಾಟಕೂಡದು, ಇದನ್ನು ಮುಟ್ಟಕೂಡದು, ಇದನ್ನು ಏರಕೂಡದು. ಒಂದು ವೇಳೆ ಅದನ್ನು ಏರಿದರೆ ನೀವು ಅವನನ್ನು ಏನು ಮಾಡಬೇಕಾಗಿದೆ? ಸಾಯಿಸಬೇಕಾಗಿದೆ. ಅವನಿಗೆ ಮರಣದಂಡನೆ ಆಗಬೇಕಾಗಿದೆ. ಒಂದು ವೇಳೆ ಎತ್ತಾಗಬಹುದು, ಆಕಳಾಗಬಹುದು, ಎಮ್ಮೆ ಆಗಬಹುದು, ಆಡಾಗಬಹುದು, ಕುರಿ ಆಗಬಹುದು, ಯಾವುದೇ ಆಗಲಿ ಆ ಬೆಟ್ಟವನ್ನು ಹತ್ತಲು ಕೂಡದು, ಆ ಬೆಟ್ಟವನ್ನು ಸೇರಲು ಕೂಡದು. ಒಂದು ವೇಳೆ ಸೇರಿದರೆ ಅದು ಮೂಗ ಪ್ರಾಣಿಯಾಗಿರ್ಬೋದು, ಮನುಷ್ಯನಾಗಿರ್ಬೋದು, ಅವನಿಗೆ ಮರಣದಂಡನೆ ವಿಧಿಸಬೇಕು ಎಂಬ ಆಲೋಚನೆ ಈ ವಚನ ಭಾಗದಲ್ಲಿ ನಮಗೆ ಕಾಣ್ತಾ ಇದೆ ಪ್ರಿಯರೇ. ಇಲ್ಲಿ ನಾವು ನೋಡುವುದೇನೆಂದರೆ, ಒಂದು ಸ್ಥಳಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾನೆ ದೇವರು. ಒಂದು ಸ್ಥಳಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇದ್ದಾನೆ, ಹೌದಾ? ಈಗ ಆ ಸ್ಥಳ ಪವಿತ್ರವಾದದ್ದು ಅಂಥೇಳಿ ಆವತ್ತಿನ ದಿನಗಳಲ್ಲಿ ಅದು ಪವಿತ್ರವಾದದ್ದಾದರೆ, ಇವತ್ತಿನ ದಿನದಲ್ಲಿ ನಮ್ಮವರ ಆಲೋಚನೆ ಏನಂದರೆ, ದೇವರ ಆಲಯವಾಗಿ ನಿರ್ಮಾಣ ಮಾಡಿರತಕ್ಕಂಥ ಸ್ಥಳ ಪವಿತ್ರವಾದದ್ದು. ಈ ಆಲಯದಲ್ಲಿ, ಈ ಸಭೆಯಲ್ಲಿ ದೇವರನ್ನು ಆರಾಧನೆ ಮಾಡಬೇಕನ್ನಂಥ ಆಲೋಚನೆಗಳು ಮನುಷ್ಯರಲ್ಲಿ ನೋಡ್ತಾ ಇದ್ದೀವಿ. ಪ್ರೀತಿಯುಳ್ಳಂಥ ದೇವರ ಮಕ್ಕಳೇ, ದೇವರು ಏನು ಹೇಳಿದರೂ ಕೂಡ ಅನಾಲೋಚನವಾಗಿ ಯಾವುದೂ ಹೇಳಲ್ಲ ಪ್ರಿಯರೇ. ದೇವರು ಒಂದು ಹೇಳ್ತಾ ಇದ್ದಾನೆಂದರೆ ಅದರ ಹಿಂದೆ ಅದ್ಭುತವಾದಂಥ ಆಲೋಚನೆಗಳನ್ನು ಇಟ್ಟುಕೊಂಡಿರ್ತಾನೆ ಪ್ರಿಯರೇ. ದೇವರ ಆಲೋಚನೆಗಳ ಒಳಗೆ ನಾವು ಸೇರಿದಾಗ ದೇವರ ಒಂದು ಸಂಕಲ್ಪ ಏನೆಂಬುದು ನಮಗೆ ಅರ್ಥ ಆಗುವುದಕ್ಕೆ ಸಾಧ್ಯ. ಅದಕ್ಕಾಗಿ ಪ್ರಾಧಾನ್ಯತೆ ಕೊಟ್ಟಿರ್ತಕ್ಕ ದೇವರು ಕೊಟ್ಟಂಥ ಈ ಸ್ಥಳವು ಪವಿತ್ರವಾದದ್ದು ಅಂದಾಗ, ಈ ಸ್ಥಳವು ಪವಿತ್ರವಾದದ್ದು ಅಂದಾಗ ಆ ಸ್ಥಳಕ್ಕೆ ಇದುವರೆಗೂ ಪವಿತ್ರವಾಗಿ ಇದೆಯಾ ಅಂತ ಆಲೋಚನೆ ಮಾಡಿದರೆ, ಪವಿತ್ರವಾಗಿ ಅಂತ ಹೇಳಿರಬೇಕಂದ್ರೆ ಅಲ್ಲಿ ಜನರಿಗೆ ಏನೋ ಒಂದು ಪಾಠ ಕಲಿಸಿಕೊಡ್ತಾ ಇದ್ದಾನೆ ದೇವರು. ಪರಿಶುದ್ಧತೆ, ಪವಿತ್ರತೆ ಅಂತಕ್ಕಂಥದ್ದೇ ಗೊತ್ತಿಲ್ಲದಂಥ ಇಸ್ರೇಲ್ ಜನಾಂಗದವರಿಗೆ ಪರಿಶುದ್ಧತೆ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದನ್ನು ಅವರಿಗೆ ಕಲಿಸಿಕೊಡ್ತಾ ಇದ್ದಾನೆ. ಯಾಕಂದರೆ ಅವರು ಐಗುಪ್ತ ದೇಶದಲ್ಲಿ ಬಾನಿಸತ್ವದಲ್ಲಿ 430 ವರ್ಷ ಐಗುಪ್ತರ ಅರಸರ ಆಳ್ವಿಕೆಯಲ್ಲಿ ಬಾನಿಸರಾಗಿ ಜೀವನ ಮಾಡಿದರು. ಅವರಿಗೆ ಪರಿಶುದ್ಧತೆ ಅಂತಕ್ಕಂಥದ್ದು ಏನೂ ಗೊತ್ತಿಲ್ಲ, ಪವಿತ್ರತೆ ಅಂತಕ್ಕಂಥದ್ದು ಏನೂ ಗೊತ್ತಿಲ್ಲ, ದೇವರನ್ನ ಹೇಗೆ ಆರಾಧನೆ ಮಾಡಬೇಕು ಅನ್ನೋಂಥದ್ದು ಗೊತ್ತಿಲ್ಲ. ದೇವರನ್ನು ಆರಾಧಿಸುವಂಥ ವಿಧಾನ ಅವರಿಗೆ ತಿಳಿಯೋದು ಪ್ರಿಯರೇ. ಅದಕ್ಕಾಗಿ ದೇವರು ಒಂದು ಕ್ರಮವನ್ನು ಕಲಿಸಿಕೊಡಬೇಕಾಗಿದೆ, ಒಂದು ಪದ್ಧತಿಯನ್ನು ಕಲಿಸಿಕೊಡಬೇಕಾಗಿದೆ ಇಸ್ರಾಯೇಲರಿಗೆ. ಅದಕ್ಕಾಗಿ ಅವರು ಮೋಶೆಗೆ ಮುಖಾಂತರ ಹೇಳ್ತಾ ಇದ್ದಾನೆ, ಇದು ಪವಿತ್ರವಾದಂಥ ಸ್ಥಳ. ಓಹೋ, ಈ ಸ್ಥಳದಲ್ಲಿ ಅಥವಾ ಈ ಬೆಟ್ಟದಲ್ಲಿ ದೇವರಿದಾನ ಅನ್ನುಕೊಳ್ಳುವಂಥ ಭಾವನೆ ಅವರಲ್ಲಿ ಮೂಡಿಸ್ತಾ ಇದ್ದಾನೆ ಪ್ರಿಯರೇ. ಏನ್ರಿ, ABCD ಅಂದರೆ 0 ಕ್ಲಾಸ್ ಓದಂಥ ಹುಡುಗರಿಗೆ SSLC ಸಬ್ಜೆಕ್ಟ್ಗಳು ಹೇಳಿದರೆ ಹೆಂಗಿರ್ತದೆ ಒಂದು ಸಲ ಆಲೋಚನೆ ಮಾಡಿರಿ ಪ್ರಿಯರೇ. ಏನೂ ಗೊತ್ತಿಲ್ಲದೆ ಮುಗ್ಧ ಕಂದಗಳು, ಏನೂ ಗೊತ್ತಿಲ್ಲದೆ ಅಕ್ಷರ ಆ ಅನ್ನಂಥ ತಿಳಿಯದೆ ಮುಗ್ಧ ಕಂದಗಳಿಗೆ ನಾವು 10ನೇ ತರಗತಿಯ ಕ್ಲಾಸುಗಳನ್ನು ಹೇಳಿದರೆ ಹೇಗಿರುತ್ತೋ ಅದೇ ರೀತಿಯಾಗಿ ಇವರಿಗೆ ನೀವೇ ನನ್ನ ಆಲಯ, ನೀವೇ ನನ್ನ ದೇವಾಲಯ ಅಂತೇಳಿ ಅಂದರೆ ಇವರಿಗೇನು ಅರ್ಥ ಆಗಲ್ಲ ಅಂಥೇಳಿ ಇವರಿಗೂ ಭೂಮಿ ಮೇಲೆ ಕೆಲವು ವಿಷಯಗಳನ್ನು ಇದು ಪವಿತ್ರವಾದಂಥ ಸ್ಥಳ, ಇಲ್ಲಿ ನೀವು ಸರಿಯಾದಂಥ ರೀತಿಯಲ್ಲಿ ಇರಬೇಕು, ಇದಕ್ಕೆ ನೀವು ಪ್ರಾಧಾನ್ಯತೆ ಕೊಡಬೇಕು ಅನ್ನೋಂಥ ಭಾವನೆಗಳು ಅವರಲ್ಲಿ ಮೂಡಿ ಬರಬೇಕು ಅನ್ನೋಂಥ ಆಲೋಚನೆಗಳು ದೇವರು ಆ ವಿಷಯ ಅಲ್ಲಿ ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ.